ಹಾಸನದ ಪುರದಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ನನ್ನ ಹೆಂಡತಿ ನಂದಿನಿ ಗೌಡ ಅಂತ. ಇದು ಬರ್ತಡೇ ಪಾಪು ಎದೊಳ್ತಾನೆ ಇಲ್ಲ, ಕೇಕ್ ಕಟ್ ಮಾಡ್ಸೋಣ ಅಂತ ಅಂದ್ರೆ. ಸೊ ಇಲ್ಲಿ ಈ ದೇವಸ್ಥಾನ ತುಂಬಾ ಫೇಮಸ್ ಅಂತೆ, ತುಂಬಾ ಸಾಹಸ ಮಾಡ್ತಿದ್ದಾರೆ ಪಾಪುನ ಎಬ್ರಿಸೋದಿಕ್ಕೆ. ಶಿವರು ನೀರೆಲ್ಲ ಹಾಕಿ ಎಬ್ರಿಸಿದ್ರು, ಆದ್ರೂ ಆ ಪಾಪು ಎದೊಳ್ಳೆ ಇಲ್ಲ. ಪುರದಮ್ಮ ದೇವಸ್ಥಾನಕ್ಕೆ ಹಂದಿ ಫೇವ್ರೇಟ್ ಅಂತೆ. ಕೇಕ್ ತಿನ್ನಿಸ್ತವ್ರೆ ಎದೊಳ್ಳಿ ಅಂತ. ನಮ್ಮ ಮನ್ಸಲ್ಲಿರೋ ಬೇಡಿಕೆಗಳನ್ನ ಈಡೇರಿಸು ತಾಯಿ ಅಂತ ಸೊ ಮನ್ಸಲ್ಲಿ ಬೇಡ್ಕೊಂಡು ನಾನ್ ಮೇಕೆ. ಹೇಗಿದ್ದೀರಾ ನಾವು ಫೀಟ್? ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ನಾನು ನಿಮ್ಮ ಪ್ರೀತಿಯ ನಂದಿನಿ ಗೌಡ. ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ. ಸೊ ಏನಪ್ಪಾ ಇವತ್ತು ಅಂದ್ರೆ ಹಾಸನದ ಪುರದಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಸೊ ಅದ್ರ ಸ್ಪೆಷಲ್ ಇವತ್ತು ವಿಡಿಯೋ ಮಾಡ್ತಾ ಇದೀವಿ. ಸೊ ಗೈಸ್, ಇವಾಗ ಪುರದಮ್ಮಗೆ ಹೊರಟಿದ್ದೀವಿ. ಈಗ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದೀವಿ. ಸೊ ಯಾರೆಲ್ಲ ಹೊರಟಿದೀವಿ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ. ಇದು ನಮ್ಮ ಅತ್ತೆ ಮಗ ಕಾರ್ತಿ ಅಂತ, ನಮ್ಮ ಅಕ್ಕನ ಮಗಳು ಕೆಂಪಿ ಅಂತ. ಹಾಯ್ ಮಾಡು ಕೆಂಪಿ. ಹಾಯ್. ಇದು ನಮ್ಮ ಅಕ್ಕ ಲಿಖಿತಾ ಅಂತ. ಹಾಯ್ ಮಾಡು ಲಿಖಿತಾ. ನಮ್ಮ ದೊಡ್ಡಕ್ಕನ ಮಗ ಡಿಂಪಿ ಅಂತ, ಅಕ್ಕ ಹರಿಣಿ ಅಂತ. ಇದು ನನ್ನ ಹೆಂಡತಿ ನಂದಿನಿ ಗೌಡ ಅಂತ. ಅದು ಹೇಮಂತ್ ಅಂತ. ಹೇಮಂತ್ ಹಾಯ್ ಮಾಡು. ಇದು ನಂದಿನಿ ಅವರ ಅಣ್ಣ ನವೀನ್. ಹಾಯ್ ಮಾಡು ನವೀನ್. ಇವಾಗ ಪುರದಮ್ಮ ಟೆಂಪಲ್ ರೀಚ್ ಆದ್ವಿ. ಸೊ ಗೈಸ್, ಈ ಒಂದು ಪುರದಮ್ಮ ಟೆಂಪಲ್ ಬಂದಿದ್ದ ಉದ್ದೇಶ ಏನಪ್ಪಾ ಅಂದ್ರೆ ನಮ್ಮ ಅತ್ತೆ ಮಗನ ನಾಮಕರಣ ಇತ್ತು. ಸೊ ಹಂಗಾಗಿ ಬಂದಿದ್ದೀವಿ. ಸೊ ಇವಾಗ ಕೇಕ್ ಕಟ್ಟಿಂಗಿಗೆ ಹೋಗ್ತಾ ಇದೀವಿ. ಹಿಂಗೆ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇರ್ತೀವಿ, ನೋಡ್ತಾ ಇದ್ದೀವಿ. ನೋಡಿ, ನಾವು ಬರ್ಡೇ ಸೆಲೆಬ್ರೇಷನ್ ಮಾಡಕ್ ಬಂದ್ರೆ ಇವ್ನು ನೋಡಿದ್ರೆ ಮಲ್ಕೊಂಡವನೇ, ಎದ್ದೇಳ್ತಾನೆ ಇಲ್ಲ, ಎಲ್ಲ ಎಬ್ಬಿಸ್ತಾ ಇದಾರೆ. ಅವ್ರಪ್ಪ ಎಬ್ಸೋದಕ್ಕೆ ಟ್ರೈ ಮಾಡ್ತಾ ಇದ್ದಾನೆ, ಆದ್ರೆ ಅವನು ಎದ್ದೇಳ್ತಾ ಇಲ್ಲ. ನಿಧಾನ. ಇದು ಬರ್ತಡೇ ಪಾಪು ಎದೊಳ್ತಾನೆ ಇಲ್ಲ, ಕೇಕ್ ಕಟ್ ಮಾಡ್ಸೋಣ ಅಂತ ಅಂದ್ರೆ. ಸೊ ತುಂಬಾ ಸಾಹಸ ಮಾಡ್ತಿದ್ದಾರೆ ಪಾಪುನ ಎಬ್ರಿಸೋದಿಕ್ಕೆ. ನಾವು ಹೋಗಿ ತುಂಬಾ ಹೊತ್ತಾದ್ರೂ ಮಗು ಎದೊಳ್ತಾನೆ ಇರ್ಲಿಲ್ಲ. ಸೊ ಶಿವರು ನೀರೆಲ್ಲ ಹಾಕಿ ಎಬ್ರಿಸಿದ್ರು, ಆದ್ರೂ ಆ ಪಾಪು ಎದೊಳ್ಳೆ ಇಲ್ಲ. ಸೊ ಕೇಕ್ ತಿನ್ನಿಸ್ತವ್ರೆ ಎದೊಳ್ಳಿ ಅಂತ. ಅಯ್ಯೋ, ಎಲ್ಲ ಇಸ್ಕೆ ಸುಸ್ತು ಮಾಡಾಕ್ಯಾರ. ಸ್ವಲ್ಪ ಚಕ್ರ ಕೊಟ್ಟಾಗಿತ್ತು. ಈ ತರ ಮಲಗಿರೋ ಮಗು ನಾನು ಎಲ್ಲೂ ನೋಡಿರ್ಲಿಲ್ಲ ಬಿಡಿ. ಯಾವ್ದೇ ಕಾರಣಕ್ಕೂ ತಿನ್ನಿಸ್ಬೇಡಿ, ಜ್ವರ ಬರ್ತವೆ. ಏನ್ ಮಾಡಿದ್ರು? ಅಯ್ಯೋ, ಫೈನಲ್ ಆಗಿ ಎದೊಳಿದ್ರು. ಬಾಬು, ನನ್ಗೊಂದು ಕೇಕ್ ಎಕ್ಸ್ಟ್ರಾ ಕೊಡ್ಬೇಕು, ಎಬ್ಸಿದೀನಿ ನಿನ್ ಮಗನ್ನ. ಇಲ್ಲಿ ಗುಡ್ಡ, ಗುಡ್ಡ ಇಲ್ಲಿ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ಮಲ್ಕೊಂಡಿದ್ಯಲ್ಲ ಅದಕ್ಕೆ ನಡುಕ್ದಂಗೆ ಮಾಲ್ಕೊಂಡು ನೋಡಿದ್ದೀನಿ. ಮಲ್ಕೊಂಡು ನೋಡಿದ್ದೀನಿ. ನನ್ನ ನೆಪ್ಸಿಗೆ ಇವರೇ ಅಂತ ಕೈ ಕೊಡ್ಬೇಡ. ಇದೇ ಪುರದಮ್ಮ ದೇವಸ್ಥಾನದ ಆರ್ಚು. ಪೂಜೆಗೆ ಹೂವು ತಗೊಂಡು ಈ ಹುಡುಗಿ ಅಲ್ಲಿಂದ ಕರ್ಕೊಂಡ್ಬಂತು, ಹೂವು ತಗೊಬನ್ನಿ ಅಂತ. ಇದೇ ದೇವಸ್ಥಾನ
ಪುರ್ದಮ್ಮ ಅಂತ ಫುಲ್ ಫೇಮಸ್ ಆಗಿದೆ ಹಾಸನ್ ಸೈಡ್ ಇದು. ಇವಾಗ ಕ್ಯೂನಲ್ಲಿ ನಿಂತಿದ್ದೀವಿ. ಕ್ಯೂ ಸ್ವಲ್ಪ ಇದೆ, ಒಂದು ಹಾಫ್ ಆನ್ ಅವರ್ ಆಗೋ ದರ್ಶನ ಆಗೋದಕ್ಕೆ ಆಗುತ್ತೆ. ಸೊ ನಾನು ಇಲ್ಲಿ ಫಸ್ಟ್ ಟೈಮ್ ಬಂದಿರೋದು. ಚೆನ್ನಾಗಿದೆ. ಒಳಗಡೆ ಹೋಗಿ ದೇವಸ್ಥಾನ ಎಲ್ಲ ನೋಡಿ ಆದ್ಮೇಲೆ ಹೇಳ್ತೀನಿ. ಸೊ ಇಲ್ಲಿ ಈ ದೇವಸ್ಥಾನ ತುಂಬ ಫೇಮಸ್ ಅಂತ. ನಾರ್ಮಲ್ ಡೇಸಲ್ಲೇ ತುಂಬ ರಶ್ ಇತ್ತು. ಸೊ ಆವಾಗಲೇ ಗೊತ್ತಾಗಿದ್ದು ಈ ದೇವಸ್ಥಾನ ಎಷ್ಟು ಫೇಮಸ್ ಇದೆ ಅಂತ. ಸೊ ದೇವಸ್ಥಾನದೊಳಗಡೆ ದೇವಸ್ಥಾನದೊಳಗಡೆ ವೀಡಿಯೋ ಮಾಡಿ ತೋರ್ಸೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ಅಲ್ಲಿ ವೀಡಿಯೋ ಮಾಡಿಕೊಡ್ದು ಅಂತ ಹೇಳಿದ್ರು. ಸೊ ಆ ಕಾರಣಕ್ಕೆ ಹೋಗ್ಬಿಟ್ಟು ದರ್ಶನ ಮಾಡಿಕೊಂಡು ಸೊ ದೇವರ ಆಶೀರ್ವಾದ ಎಲ್ಲ ತಗೊಂಡು ಅಲ್ಲಿಂದ ದೇವಸ್ಥಾನದಿಂದ ಈಚೆ ಬಂದು. ಇಲ್ಲಿ ತುಂಬ ಜನ ಬರೋ ಉದ್ದೇಶ ಏನಪ್ಪ ಅಂತಂದರೆ, ತುಂಬ ಜನ ಇಲ್ಲಿ ಹರಕೆ ಹೊತ್ಕೊಂಡು ಅವರ ಆಸೆಗಳು ಬೇಡಿಕೆಗಳು ಈಡೇರಿದ ಮೇಲೆ ಆ ಒಂದು ಹರಕೆಯನ್ನು ತೀರಿಸೋದಕ್ಕೆ ಅಂತ ಇಲ್ಲಿಗೆ ಬರ್ತಾರೆ. ನಂತರ ನಮ್ಮ ಮನಸ್ಸಲ್ಲಿರೋ ಬೇಡಿಕೆಗಳನ್ನು ಈಡೇರಿಸು ತಾಯಿ ಅಂತ ಸೊ ಮನಸ್ಸಲ್ಲಿ ಬೇಡ್ಕೊಂಡು ತ್ರಿಶೂಲಕ್ಕೆ ನಿಂಬೆಹಣ್ಣು ಚುಚ್ಚೋದು. ಸೊ ನಂತರ ಶಿವರು ಕೂಡ ಅವ್ರ ಮನಸ್ಸಲ್ಲಿ ಇರೋದನ್ನ ಬೇಡ್ಕೊಂಡು ತ್ರಿಶೂಲಕ್ಕೆ ನಿಂಬೆಹಣ್ಣು ಚುಚ್ಚಿದ್ರು. ಅಲ್ಲಿಂದ ಹೊರಗಡೆ ಬಂದು ದೃಷ್ಟಿ ಆಗಬಾರ್ದು ಅಂತ ದೃಷ್ಟಿದಾರನ ಕಟ್ಸ್ಕೊಂಡ್ವಿ ಎಲ್ಲರೂ. ಸೊ ದರ್ಶನ ಎಲ್ಲ ಮುಗೀತು. ದರ್ಶನ ಮುಗಿಸ್ಕೊಂಡು ಈಗ ಈಚೆ ಬಂದು ದೃಷ್ಟಿದಾರನು ಕಟ್ಸ್ಕೊಂಡ್ವಿ. ಈಗ ಚೆನ್ನಾಗಿ ಬ್ಯಾಟಿಂಗ್ ಮಾಡಬೇಕು, ತುಂಬಾ ಹೊಟ್ಟೆ ಹಸಿದಾಗಿದೆ. ಇಲ್ಲಿ ಏನ್ ಗೊತ್ತಾ, ಹಂದಿನೂ ಹೊಡಿತಾರೆ. ಪುರದಮ್ಮ ದೇವಸ್ಥಾನಕ್ಕೆ ಹಂದಿ ಫೇವ್ರೇಟ್ ಅಂತೆ. ಆದ್ರೆ ನಾವು ಹಂದಿ ತಿನ್ನಲ್ಲ, ಇವ್ರು ತಿಂತಾರೆ, ನಾವು ತಿನ್ನಲ್ಲ. ಹಂದಿನೇ ಬಲಿ ಅಂದ್ರೆ ಹಂದಿ ಕೊಡ್ತೀವಿ ಅಂತ ಹರಕೆ ಹೊತ್ಕೊಂಡ್ರಲ್ಲ ಹಂದಿ ತಿಂತಾರೆ, ಕೋಳಿ ಅಂತ ಇರೋರೆಲ್ಲ ಕೋಳಿ ಕೊಡ್ತಾರೆ, ಕುರಿ ಅಂತ ಇಟ್ಕೊಂಡ್ರಲ್ಲ ಕುರಿ ಕೊಡ್ತಾರೆ. ಆದ್ರೆ ಇಲ್ಲಿ ಜಾಸ್ತಿ ಹಂದಿ ಹೊಡಿತಾರಂತೆ. ಬಟ್ ಹಂದಿ ಹೊಡಿಯಲ್ಲ, ಹಿಡಿತಾರೆ, ಕುಯ್ತಾರೆ. ನಾನ್ ಮೇಕೆ. ಊಟಕ್ಕೆ ಬಂದು ಕಾಳುಗೋಜಂತೂ ಸಖತ್ತಾಗಿತ್ತು. ಸೊ ನಾನು ಮುಂಚೆನೇ ತಿನ್ಬಿಟ್ಟೆ ಕಾಳುಗೋಜನ್ನ. ಎಲ್ಲರೂ ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಕೂತ್ಕೊಂಡು ಚೆನ್ನಾಗೇ ಬ್ಯಾಟಿಂಗ್ ಮಾಡಿದ್ವಿ. ಮರಿ ಸಾಕಿದ ಮರಿ ಅಂತ ಹೇಳಿ ತುಂಬ ಚೆನ್ನಾಗಿ ಸಾಕಿದ್ರು. ಅದು ಅಲ್ಲದೆ ಮಟನ್ನು ಕೂಡ ಸಖತ್ತಾಗಿತ್ತು ಮತ್ತು ಸಖತ್ತಾಗೆ ಬಡಿಸಿದ್ರು ಕೂಡ. ಆ್ಯಂಡ್ ಇನ್ನೂ ಒಂದೇನಂದರೆ ಮುದ್ದೆ ನಾನ್ ವೆಜ್ಜಲ್ಲಿ ಮಾತ್ರ ನಾನ್ ವೆಜ್ ಸಾಂಬಾರಲ್ಲಿ ಬೇಗ ಒಂದು ಮುದ್ದೆ ಬೇಗ ಹೋಗುತ್ತೆ. ಜಿಪ್ಪು ಏನಿದೆ ಊಟ ಜಿಪ್ಪು ಕೊಡು ನನಗೆ. ಏನವ ಇದು, ಏನವ ಇದು ಹಿಂಗಾಗಿದ್ಯಾ? ಸೊ ಹೇಗಿದೆ ನನ್ನ ಔಟ್ಫಿಟ್? ಆ್ಯಕ್ಚುಲಿ ನಾನೇ ಚೆನ್ನಾಗಿ ಕಾಣ್ತಿದ್ದೀನಿ ಅಂತ ನಾನು ಅಂದ್ಕೊಂಡೆ. ಬಿಕಾಸ್ ಇವತ್ತು ಸ್ಯಾರಿ ಉಟ್ಕೊಳ್ಳೋಕ್ಕೆ ಟ್ರೈ ಮಾಡಿದ್ದೀನಿ ಗೊತ್ತಾ. ಊಟ ಎಲ್ಲ ಮುಗಿಸ್ಕೊಂಡು ಮನೆ ಕಡೆ ಹೊರಟ್ವಿ. ಮನೆಗೆ ಹೋಗ್ಬೇಕಾದ್ರೆ ಮಳೆ ಜೋರಾಗಿ ಬರ್ತಾ ಇತ್ತು. ಹಾಗೆ ಹೋಗೋದಾರಿಲಿ ತರಕಾರಿ ಮಾರ್ತಾ ಇದ್ರು, ಮನೆಗೆ ತರಕಾರಿ ಎಲ್ಲ ತಗೊಂಡು ಹೊರಟ್ವಿ. ಈ ಒಂದು ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್.